ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ MFC ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂತಂದರೆ ಮೋಜ್ ಫಾರ್ ಕ್ರಿಯೇಟರ್ ಅನ್ನೋ ಒಂದು ಪ್ರೋಗ್ರಾಮ್ ಬಗ್ಗೆ. ನೀವು ಇನ್ನೂ ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಐ ಕಾರ್ಡ್ ಹಾಕಿರ್ತೀನಿ, ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ. ಆ ಒಂದು ವೀಡಿಯೋ ನೋಡ್ಬಿಟ್ಟು ಈ ಒಂದು ವೀಡಿಯೋ ನೋಡಿ, ಆವಾಗ ಮಾತ್ರ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಏನು MFC ಅನ್ನೋದು. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಮೋಜ್ ಆ್ಯಪಲ್ಲಿ ನಮಗೆ ದುಡ್ಡನ್ನು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಮೋಜ್ ಫಾರ್ ಕ್ರಿಯೇಟರ್ ಅನ್ನೋ ಒಂದು ಪ್ರೋಗ್ರಾಮ್ನ ತಂದುಬಿಟ್ಟು. ಸೊ ಇವಾಗ ನಾವು ಮೋಜ್ ಫಾರ್ ಕ್ರಿಯೇಟರ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ನಾವು ಅಪ್ಲೈ ಮಾಡೋದು ಹೆಂಗೆ, ನಮ್ಮ ಫಾರ್ಮ್ನ ಸಬ್ಮಿಟ್ ಮಾಡೋದು ಹೆಂಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ಎಷ್ಟು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ 500 ಮಾಡ್ತೀರಲ್ವಾ? ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಮೋಜ್ ಫಾರ್ ಕ್ರಿಯೇಟರ್ಸ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟು ನೀವು ಪ್ಲೇಸ್ಟೋರ್ ಹೋಗ್ಬಿಟ್ಟು ಮೋಜ್ ಆ್ಯಪನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ನ ನೀವು ಓಪನ್ ಮಾಡ್ಕೊಳ್ಳಿ, ಆಯಿತಾ? ಸೊ ಪ್ರೊಫೈಲ್ನ ಓಪನ್ ಮಾಡ್ಕೊಂಡಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರಬೇಕು, ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು ಮೇಲ್ಗಡೆ ಈ ಥರ ಒಂದು ಲೋಗೋ ಬರಬೇಕು. ಆ ಥರ ಏನಾದ್ರು ಬರ್ತಾ ಇಲ್ಲ ಅಂತಂದರೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ, ಆಯಿತಾ? ಎಲ್ಲಿದೆ ಅದು? ಇಲ್ಲಿ ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ ನೋಡಿ, ಕಂಟೆಂಟ್ ಲ್ಯಾಂಗ್ವೇಜ್ ಕೆಳಗಡೆ. ಆ ಥರ ನಿಮ್ಗೆ ಆಪ್ಷನ್ ತೋರಿಸ್ತಾ ಇರಬೇಕು. ಆ ಥರ ಆಪ್ಷನ್ ತೋರಿಸ್ತಾ ಇಲ್ಲ ಅಂತಂದರೆ ನೀವು ಮೋಜ್ ಫಾರ್ ಕ್ರಿಯೇಟರ್ಸ್ಗೆ ನೀವು ಅಪ್ಲೈ ಮಾಡೋದಕ್ಕಾಗಲ್ಲ ಅಂತ. ಸೊ ನೀವು ಎಲಿಜಿಬಲ್ ಇಲ್ಲ ಅಂತ. ಸೊ ಅದರಿಂದ ಫಸ್ಟು ಆ ಒಂದು ಆಪ್ಷನ್ ತೋರಿಸ್ತಾ ಇದೆಯಾ ಇಲ್ವ ಅಂತ ನನಗೆ ಕನ್ಫರ್ಮ್ ಮಾಡಿ, ಆಯಿತಾ? ನೀವು ಕಮೆಂಟ್ ಬಾಕ್ಸಲ್ಲಿ ತೋರಿಸ್ತಾ ಇತ್ತು ಅಂತಂದರೆ ಇವಾಗ ನಾನು ತೋರಿಸುವಂಗೆ ನೀವು ಅಪ್ಲೈ ಮಾಡ್ಬೋದು. ಸೊ ನೀವೇನು ಮಾಡಿ ಅಂತಂದರೆ ತುಂಬ ಸಿಂಪಲ್. ಫಸ್ಟು ಯಾರೆಲ್ಲ ಅಪ್ಲೈ ಮಾಡ್ತೀರಾ, ಸೊ ನಾನು ನಿಮ್ಗಳಿಗೇನು ಅಂತ ಹೇಳೋದೇನು ಅಂತಂದರೆ, ಫಸ್ಟು ನಿಮ್ಮೊಂದು ಪ್ರೊಫೈಲಲ್ಲಿ ಓನ್ ವೀಡಿಯೋಸ್ಗಳಿರಬೇಕು, ಆಯಿತಾ? ನೀವು ಬೇರೆಯವ್ರ ವೀಡಿಯೋಸ್ಗಳನ್ನೇನಾದರೂ ಹಾಕಿತ್ತು ಅಂತಂದರೆ ಡಿಲೀಟ್ ಮಾಡಿಬಿಡಿ. ಇಲ್ಲ ನಾನು ಬೇಡ ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಹೊಸ್ದಾಗೆ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಓನ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಂಡು ಸೊ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಬರಬೇಕು. ಆಮೇಲೆ ನಿಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ ಎಲ್ಲನೂ ಕೂಡ ನೀವು ಅಪ್ಡೇಟ್ ಮಾಡಬೇಕು. ಒಳ್ಳೆ DP ಹಾಕಿ ಆ್ಯಂಡ್ ನಿಮ್ಮ ಒಂದು ಇದಕ್ಕೆ ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡಿ ನಿಮ್ಮ ಮೋಜ್ ಇದಕ್ಕೆಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ, ಯಾವ ಥರ ಪ್ರೊಫೈಲ್ ಅಪ್ಡೇಟ್ ಮಾಡೋದು, ಇನ್ಸ್ಟಾಗ್ರಾಮ್ ಹೆಂಗೆ ಲಿಂಕ್ ಮಾಡೋದು ಎಲ್ಲನೂ ಕೂಡ ಮಾಡಿದ್ದೀನಿ. ಜಸ್ಟ್ ಎಡಿಟ್ ಪ್ರೊಫೈಲ್ ಮೇಲೆ ಹೋಗ್ಬಿಟ್ಟು ನೀವು ಅಲ್ಲಿ ಹಾಕೋದಷ್ಟೇ, ಅದೇನು ರಿಸ್ಕ್ ಏನಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ನೀವು ಈಗ ಮೋಜ್ ಫಾರ್ ಕ್ರಿಯೇಟರ್ಸ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲಾದರೂ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನಾರು ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಇದು ಮಾಡಬೇಕು, ಆಯಿತಾ? ಅಪ್ಲೈ ಮಾಡಬೇಕು. ಸೊ ಫಸ್ಟು ಟಾಸ್ಕ್ ಟು ಬಿ ಕಂಪ್ಲೀಟೆಡ್, ಯು ಆರ್ 3 ಸ್ಟೆಪ್ಸ್ ಅವೇ ಟು ಬಿಕೇಮ್ ಎ ಮೋಜ್ ಕ್ರಿಯೇಟರ್ ಅಂತ ಅಂದ್ಬಿಟ್ಟು ಹಿಂಗೆ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಅಂತಂದರೆ ಇವರ ಒಂದು ರೂಲ್ಸ್ ನೀವು ಅಪ್ಲೈ ಮಾಡಬೇಕು ಅಂತಂದರೆ, ಸೊ ಫಸ್ಟು ನೀವು ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಆಯಿತಾ? ಇವಾಗ ನಾನು ಆ್ಯಕ್ಟಿಂಗ್ ಒಂದು ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ನೀವು ಎರಡನೇ ಒಂದು ಆಪ್ಷನ್ ಅವ್ರದ್ದು ರೂಲ್ಸ್ ಏನಪ್ಪ ಅಂತಂದರೆ ಕಂಪ್ಲೀಟ್ ಮೋಜ್ ಪ್ರೊಫೈಲ್. ನಾನು ಆವಾಗಲೇ ಹೇಳಿದ್ನಲ್ಲ, ನಿಮ್ಮ ಒಂದು ಪ್ರೊಫೈಲ್ನ ನೀವು ಕಂಪ್ಲೀಟ್ ಮಾಡಬೇಕು. ಪ್ರೊಫೈಲ್ಗೆ DP ಹಾಕಬೇಕು, ಇನ್ಸ್ಟಾಗ್ರಾಮ್ ಲಿಂಕ್ ಮಾಡೋದು ಇವೆಲ್ಲನೂ ಕೂಡ ಮಾಡಿಕೊಡಿ. ಡೇಟ್ ಆಫ್ ಬರ್ತು, ಮೇಲ ಫೀಮೇಲ ಇದೆಲ್ಲನೂ ಕೂಡ ಹಾಕ್ಕೊಂಡು ಸೊ ನೆಕ್ಸ್ಟು ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇದು ಎರಡನೇ ರೂಲ್ಸ್ ಅವ್ರದ್ದು. ಸೊ ಮೂರನೇದೇನಪ್ಪ ಅಂತಂದರೆ ನೀವು 5 ವೀಡಿಯೋಸ್ಗಳನ್ನ ಮಿನಿಮಮ್ ಅಪ್ಲೋಡ್ ಮಾಡಿರಬೇಕು ಮೋಜ್ ಆ್ಯಪಲ್ಲಿ, ಆಯಿತಾ? ನಿಮ್ಮ ಒಂದು ಅಕೌಂಟಲ್ಲಿ. ಸೊ 5 ವೀಡಿಯೋದಲ್ಲಿ 1 ವೀಡಿಯೋ ನೀವು ಮೋಜ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡೇ ಮಾಡಿರಬೇಕು ವೀಡಿಯೋನ, ಅರ್ಥ ಆಯಿತಾ? ಇನ್ನು 4 ವೀಡಿಯೋ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿದಿರೋ ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡಿದಿರೋ ನಿಮ್ಮದೇ, ಆಯಿತಾ? ನಿಮ್ಮ ಕಂಟೆಂಟ್ನೇ ತಂದು ಇಲ್ಲಿ ಹಾಕೋಬೋದು 4 ವೀಡಿಯೋನ. ಆದರೆ 1 ವೀಡಿಯೋ ಮಾತ್ರ ನೀವು ಮೋಜ್ ಆ್ಯಪಲ್ಲಿ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು, ಆಯಿತಾ? ಸೊ ನಾನಿವಾಗ ನೀವು ನೋಡ್ಬೋದು, ಎಕ್ಸಾಂಪಲ್ ಇವಾಗ ನನ್ನ ಒಂದು ಪ್ರೊಫೈಲಲ್ಲಿ ನೀವು ನೋಡೋದಾದರೆ ಇಲ್ಲಿ ನಾನು ಹಲವಾರು ವೀಡಿಯೋಸ್ಗಳು ಮಾಡಿದ್ದೀನಿ, ಅದೆಲ್ಲ ರೀಲ್ಸು ಶಾರ್ಟ್ಸಲ್ಲೆಲ್ಲ ಮಾಡಿದ್ದೆಲ್ಲ ಹಾಕಿದ್ದೀನಿ. ಇಲ್ಲಿ ಒಂದು ನಂದು ಕ್ಯಾಮ್ರಾ, ಈ ಮೋಜ್ ಆ್ಯಪ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡೇ ಒಂದು ವೀಡಿಯೋ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇವಾಗ ಬೆಳಗ್ಗೆ ಮಾಡಿದೆ ಇದನ್ನು. ಯಾಕೆಂತಂದರೆ ಮಾನಿಟೈಸೇಷನ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ, ಮೋಜ್ ಫಾರ್ ಕ್ರಿಯೇಟರ್ ಅನ್ನೋದು ಒಂದು ಪ್ರೋಗ್ರಾಮ್ಗೆ ಅಪ್ಲೈ ಮಾಡೋದಕ್ಕೆ ಅಂತಲೇ ಮೋಜ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಇದನ್ನು ಅಪ್ಲೋಡ್ ಮಾಡಿದೆ. ಸೊ ಈ ಥರ ನೀವು ಕೂಡ ಒಂದು ವೀಡಿಯೋ, ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಮೋಜ್ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಸೇಮ್ ಓಕೆ, ನೀವು ಇಲ್ಲಿ ಬಂದುಬಿಟ್ಟು ಅಪ್ಲೈ ಮಾಡ್ಬೋದು, ಆಯಿತಾ? ಇವಾಗ ನೀವು ನೋಡ್ಬೋದು ಸಬ್ಮಿಟ್ ವೀಡಿಯೋಸ್ ಫಾರ್ ರಿವ್ಯೂ ಅಂತ ಇದೆ ನೋಡಿ, ಅದು ಟಿಕ್ ಆಗಿದೆ. ಸೊ ಟಿಕ್ ಆಗಬೇಕು ಅಂತಂದರೆ ನೀವು 5 ವೀಡಿಯೋ ಅಪ್ಲೋಡ್ ಮಾಡಬೇಕು, 1 ವೀಡಿಯೋ ಓನ್ ಕ್ಯಾಮ್ರಾಯಿಂದ ಮಾಡಿರಬೇಕು. ಸೊ ಇದಿಷ್ಟು ಆದಮೇಲೆ ನೀವು ಅಪ್ಲೈ ಮಾಡಬೇಕು. ಇಲ್ಲಿ ಜಸ್ಟ್ ಸಬ್ಮಿಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಫಸ್ಟು ಒಂದು ಸಲ ನೋಡ್ಕೊಬಿಡಿ ಕ್ಯಾಟಗರಿಯಲ್ಲಿ ಯಾವ ಚೂಸ್ ಮಾಡ್ಕೊಂಡಿದ್ದಾರೆ ಏನು ಅಂತ. ಸೊ ನಾನು ಪರ್ಫೆಕ್ಟಾಗಿ ಚೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಸಬ್ಮಿಟೆಡ್ ದಟ್ ವಾಸ್ ಈಸಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಅವರ್ ಟೀಮ್ ವುಡ್ ರಿವ್ಯೂ ಯುವರ್ ಪ್ರೊಫೈಲ್ ಆ್ಯಂಡ್ ವಿಲ್ ಬಿ ಬ್ಯಾಕ್ ಶಾರ್ಟ್ಲಿ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂತಂದರೆ ಸೊ ನಮ್ಮ ಟೀಮು ಅದನ್ನು ರಿವ್ಯೂ ಮಾಡ್ತಾರೆ, ಅದಾದಮೇಲೆ ನಿಮ್ಮ ಮತ್ತೆ ಸಿಗ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ನಾನು ಅಪ್ಲೈ ಮಾಡಿದ್ದೀನಿ ಮೋಜ್ ಫಾರ್ ಕ್ರಿಯೇಟರ್ಗೆ. ಇಲ್ಲಿ ನೀವು ನೋಡ್ಬೋದು ಮೋಜ್ ಫಾರ್ ಕ್ರಿಯೇಟರ್ಸ್ ಅಂತ ಅಂದ್ಬಿಟ್ಟು ಇವರ ಅಪ್ಲಿಕೇಶನ್ ಫಾರ್ ಮೋಜ್ ಫಾರ್ ಕ್ರಿಯೇಟರ್ಸ್ ಈಸ್ ಅಂಡರ್ ರಿವ್ಯೂ, ಓಲ್ಡ್ ಆನ್ ಟೈಟ್ ವಿ ವಿಲ್ ಬಿ ರೈಟ್ ಬ್ಯಾಕ್ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಅವರು ರಿವ್ಯೂ ಮಾಡ್ತಾರೆ, ಅದಾದಮೇಲೆ
ಏನು ಮೋಜ್ ಫಾರ್ ಕ್ರಿಯೇಟರ್ ಎನೇಬಲ್ ಮಾಡಬೇಕಾ ಬೇಡ ಅನ್ನೋದನ್ನ ಅವರು ಡಿಸೈಡ್ ಮಾಡ್ತಾರೆ. ಸೊ ಈ ಥರ ನೀವು MFCಗೆ ನೀವು ಅಪ್ಲೈ ಮಾಡ್ಬೋದು, ಆಯಿತಾ. ಸೊ ಅದಾದಮೇಲೆ ನೀವು ದುಡ್ಡನ್ನು ಯಾವ ಥರ ತಗೊಳ್ಳೋದು ಎಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ವ್ಯಾಲೆಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಿಯರ್ಸ್ ಅಂತ ಇರುತ್ತೆ, ಇದು ನೀವು ಬೇರೆಯವ್ರಿಗೆ ಕೊಡೋದಾಯ್ತಾ. ನೀವು ದುಡ್ಡನ್ನ ನೀವು ಕೊಟ್ಬಿಟ್ಟು ಈಗ 19 ರೂಪಾಯಿ ಕೊಟ್ಟರೆ ನಿಮ್ಗೆ 60 ಚೇರ್ ಸಿಗುತ್ತೆ. ಅದನ್ನು ನೀವು ಬೇರೆಯವ್ರಿಗೆ ಇದು ಮಾಡ್ಬೋದು, ಸ್ಟಿಕರ್ಸ್ಗಳನ್ನ ಕಳಿಸ್ಬೋದು. ಸೊ ಇಲ್ಲಿ ಮಿಂಟ್ಸ್ ಅಂತಿದೆ ನೋಡಿ, ಇದರಲ್ಲಿ ನೀವು ದುಡ್ಡು ಮಾಡಿರುವಂಥ ಅರ್ನಿಂಗ್ಸ್ನೆಲ್ಲ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಇವಾಗ ಅಪ್ಲೈ ಮಾಡಿದ್ದೀನಿ, ನಂದೇನಾದರೂ ಸಕ್ಸಸ್ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಯಾವ ಥರ ಇದರಲ್ಲಿ ಅರ್ನ್ ಮಾಡೋದು ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಥರ ನೀವು ಅಪ್ಲೈ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಆ್ಯಂಡ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳು ಯಾರೆಲ್ಲ ಮೋಜ್ ಆ್ಯಪ್ ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಮೋಜ್ ಫಾರ್ ಕ್ರಿಯೇಟರ್ಸ್ಗೆ ಅಪ್ಲೈ ಮಾಡಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.